ಹೇ ನಮಸ್ಕಾರ. ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವಾಗ ನೈಟ್ 11:30 ಆಗ್ತಾ ಇದೆ. ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಯ್ತು ಬಿಡು. ಏನಿಲ್ಲ, ಒಂದು ಚಿಕ್ಕತ್ತೆ. ನಮ್ಮ ವೈಫ್ ಆಫೀಸಲ್ಲಿ ಟೀಮ್ ಡಿನ್ನರ್ ಇದೆ. ಸೊ ಅವ್ರು ಮುಗಿಸ್ಕೊಂಡು ಕಾಲ್ ಮಾಡ್ತಾರೆ. ಅಷ್ಟರಲ್ಲಿ ಹೋಗಿ ಪಿಕ್ ಮಾಡಬೇಕು. ಸೊ ಹೆಂಗೋ ಹೋಗ್ತಾ ಇದೆ, ಅದು ಆ ಕಡೆ ಇರುತ್ತೆ, ದೊಮ್ಲೂರು ಕಡೆ. ಹಂಗೆ ಶಿವಾಜಿನಗರ ಮೇಲೆ ಹೋಗಿ ಒಂದು ಏನಾದ್ರು ತಿನ್ಕೊಂಡು ಚೆನ್ನಾಗಿ ಆಮೇಲೆ ಹೋಗಿ ಪಿಕ್ ಮಾಡೋಣ ಅಂತ. ಸೊ ಬನ್ನಿ ಹೋಗೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನೈಟಲ್ಲಿ ಓಡಿಸೋದೇ ಒಂಥರ ಮಜಾ. ಟ್ರಾಫಿಕ್ ಇರಲ್ಲ, ತಣ್ಣ ಗಾಳಿ, AC ಬೇಡ, ಆರಾಮಾಗಿ ಒಂದು ಸ್ವಲ್ಪ ಕಿಟಕಿ ತಕ್ಕೊಂಡು ಆರಾಮಾಗಿ ಹೋಗ್ತಾ ಇದ್ರೆ ಗಾಳಿಗೆ, ರೋಡ್ ಖಾಲಿಗೆ ಒಳ್ಳೆ ಮಜಾ. ಕೇಳ್ಬೋದು ಏನಕ್ಕಿನ್ನ ಊಟ ಮಾಡಿಲ್ವ, 12 ಗಂಟೆ ಆಯಿತು ಅಂತ. ಸೊ ಈ ಪ್ಲ್ಯಾನ್ ಇತ್ತಲ್ಲ, ಸೊ ಅದಕ್ಕೆ ತಡ್ಕೊಂಡಿದ್ದೆ. ರಾತ್ರಿ 12 ಗಂಟೆಗೆ ಹೋಗಿ ಹುಡ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಮಜಾ ಇದೆ. ಸೊ ಹಾಗಾಗಿ ಈ ಪ್ಲ್ಯಾನ್. ಹೆಬ್ಬಾಳಲ್ಲಿ ಈ ಟೈಮಲ್ಲೂ ಟ್ರಾಫಿಕ್. ಇಂಥ ಟೈಮಲ್ಲಿ ರಘು ದೀಕ್ಷಿತ್ ಅವ್ರದ್ದು ಸೋರುತಿಹುದು ಮನೆಯ ಮಾಳಿಗೆ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಒಂಥರ ಪೀಸ್ ಅಲ್ವಾ. ಇಂಥ ಟೈಮಲ್ಲಿ 28.6 ಮೈಲೇಜ್ ಸಿಕ್ಬಿಟ್ರೆ, ಈಗ 30 ಬಂದಿದೆ ಮೈಲೇಜು. ಹೇ ಸೊ ಫೈನಲಿ ರಸಲ್ ಮಾರ್ಕೆಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡ್ಬೋದು ರೈಟ್ ಸೈಡಲ್ಲಿ ರಸಲ್ ಮಾರ್ಕೆಟ್ ಬಂದಿದ್ದೀನಿ, ಶಿವಾಜಿನಗರ್. ಇಲ್ಲೆಲ್ಲರೂ ಪಾರ್ಕ್ ಮಾಡೋಣ. ಪಾರ್ಕ್ ಮಾಡಿ ಸರಿಯಾಗಿ ಬ್ಯಾಟಿಂಗ್ ಮಾಡೋಣ. ಗಾಡೀಲಿ ಪಾರ್ಕ್ ಮಾಡಿ ಸೊ ಹೋಗೋಣ. ಶಿವಾಜಿನಗರ್ ಈ ಟೈಮಲ್ಲೂ ಹೆವಿ ಕ್ರೌಡೆಡ್, ಫುಲ್ ಜನ ಇದ್ದಾರೆ. ಇವಾಗಲೂ ಲೈವ್ಲಿ ಆಗಿದೆ, ನೋಡ್ಬೋದು. ಓಡಾಡ್ತಾ ಇದ್ದಾರೆ. ರಸಲ್ ಮಾರ್ಕೆಟ್ ನೋಡಿ ಫುಲ್ ಇಟ್ಟಾಗಿದೆ ಇವಾಗ. ನಡೀರಿ ಹೋಗೋಣ. ಸೊ ಬೇಜಾನ್ ಹೋಟೆಲ್ಸ್ ಇದೆ, ಯಾವ ಹೋಟೆಲ್ ತಿನ್ನೋದು ಹೊರಾಗ್ತಲ್ಲ. ಸರಿ ಬಿಡು, ಎಲ್ಲ ಹೋಟೆಲು 1 ಗಂಟೆ ಆದರೂ ತೆಗ್ದಿದೆ. ಆಯ್ತು ಬಿಡು. ಸೊ ಎಲ್ಲ ಮುಗೀತು. ಸೊ ಇಷ್ಟರಲ್ಲಿ ಆದರೂ ಹುಡ್ಕೊಬೇಕು. ಸೊ ನೋಡ್ಬೋದು ಎಲ್ಲ ಹೋಟೆಲ್ಸು ಓಪನ್ ಆಗಿದೆ. ಹೋಟೆಲ್ ಶಾಲಿಮಾರ್ ಅಂತ, ಹಂಸಾ ಅಂತ ಒಂದಿದೆ. ಹಂಸಾಗೆ ನುಗ್ಗೋಣ. ಸೀಟ್ ಖಾಲಿ ಇದೆ ಇಲ್ಲಿ, ಇಲ್ಲೇ ಕೂತ್ಕೋಣ. ಸೊ ನೋಡ್ಬೋದು ಈಗಲೂ ಎಷ್ಟು ಜನ ತಿಂತಾ ಇದ್ದಾರೆ. ಸೊ ಏನು ಹೇಳಿದ್ದೀನಿ ಅಂದರೆ, ಒಂದು ಶೀಕ್, ಮಟನ್ ಶೀಕು, ಅದಕ್ಕೊಂದು ರುಮಾಲಿ ಆ್ಯಂಡ್ ಒಂದು ಬಿರಿಯಾನಿ ರೈಸ್. ಸೊ ಇಲ್ಲಿ ಬಂದರೆ ಇಷ್ಟೇ ತಿನ್ನೋದು ನಾನು. ಸೊ ಹೇಳಿದ್ದೀನಿ, ಬರುತ್ತೆ ಅಂದ ತಕ್ಷಣ ತೋರಿಸ್ತೀನಿ. ಸೊ ಇಷ್ಟು ಜನ ತಿಂತಾ ಇದ್ದಾರಲ್ಲ ಇಲ್ಲಿ, ಇನ್ನೂ ಮೇ ಬಿ ಎಲ್ಲ ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದು ತಿಂತಾರೆ ಅನ್ಸುತ್ತೆ. ಒಂದು ಅಡ್ಡ ನೈಟ್ ಎಲ್ಲೂ ಊಟ ಸಿಕ್ಕಿಲ್ಲ ಅಂದರೆ ಇಲ್ಲಿ ಬನ್ನಿ, ಒಂದು ಒಳ್ಳೆ ಊಟ ಸಿಗುತ್ತೆ. ಭರ್ಜರಿಯಾಗಿ ಬಿಸಿ ಬಿಸಿ ಫ್ರೆಶ್ ಊಟ. ಸೊ ನಾನ್ ವೆಜ್ ಅಷ್ಟೇ, ನಾನ್ ವೆಜ್ ತಿನ್ನೋರು. ವೆಜ್ ತಿನ್ನೋರು ಬಂದ್ಬಿಟ್ಟಿರ ಏನೂ ಸಿಗೋಲ್ಲ. ಗೀ ರೈಸ್ ಸಿಗುತ್ತೆ. ವೆಜ್ ತಿನ್ನೋರು ನಾನ್ ವೆಜ್ ಹೋಟ್ಲಲ್ಲಿ ಪರವಾಗಿಲ್ಲ ತಿಂತೀನಿ ಅಂತ ಅಂದರೆ ಗೀ ರೈಸ್ ಟ್ರೈ ಮಾಡಿ. ಇಲ್ಲೆಲ್ಲ ಬಂದು ಗೀ ರೈಸ್ ಹೆಂಗೆ ಮಾಡೋದು ಅಂತ ಇವ್ರು ಹೇಳ್ಕೊಡ್ತಾರೆ. ಸೊ ಆ ಥರ ಇರುತ್ತೆ ಗೀ ರೈಸ್. ನೋಡಿ ಬಂತು. ಅಪ್ಕ ನಾಮ್ ರೈಸ್. ಸೊ ಎಲ್ಲ ಐಟಮು ಬಂದಿದೆ ಟೇಬಲ್ ಮೇಲೆ, ನೋಡ್ಬೋದು. ರುಮಾಲಿ ಒಂದು ಬಿಟ್ಟು. ಸೊ ಫಸ್ಟ್ ಹೇಳ್ಬೇಕಂದ್ರೆ ಇದು ಮಟನ್ ಶೀಕು ಆ್ಯಂಡ್ ದಾಲ್, ಇದು ಶೇರ್ವಾ ಆ್ಯಂಡ್ ಬಿರಿಯಾನಿ ರೈಸ್. ಬಿರಿಯಾನಿ ರೈಸ್ ಒಂದು ಘಮ ಘಮ ಅಂತ ಇದೆ. ಅದು ಹೆಂಗಾಯ್ತು ಏನೋ. ಬಿರಿಯಾನಿ ರೈಸ್ ಸ್ಮೆಲ್ ಹೆಂಗೆ ಬರ್ತಾ ಇದೆ ಅಂದ್ರೆ ಯಾಕೆ ಕೇಳ್ತೀರಾ? ರುಮಾಲಿ, ಥ್ಯಾಂಕ್ ಯು. ರುಮಾಲಿನೂ ಬಂತು. ಸೊ ಬಿರಿಯಾನಿ ಸ್ಮೆಲ್ ಬಗ್ಗೆ ಹೇಳ್ತಾ ಇದ್ದೆ. ಹಂಗೆ ಏನೋ ಜೀರಾ ಸಾಂಬಾರು ಸ್ಮೆಲ್, ರೈಸ್ ಸ್ಮೆಲ್ಲು ವಿತ್ ಬಿರಿಯಾನಿ ಫ್ಲೇವರು ಅಷ್ಟೇ. ಸೊ ರೋಟಿ ಬಂದಿದೆ, ರುಮಾಲಿ ರೋಟಿ, ಅದ್ರ ಜೊತೆ ಒಂದು ಶೀಕ್. ಸೊ ಶೀಕ್ ನೋಡ್ಬೋದು ಸಾಕಾಗಿದೆ, ಜ್ಯೂಸಿಯಾಗೆ. ಇದನ್ನು ತಗೊಂಡು ಬೈ ಗ್ರೀನ್ ಚಟ್ನಿ ಯಾಕೆ ಕೊಡೋದು. ಸೊ ಇದ್ರ ಜೊತೆ ಗ್ರೀನ್ ಚಟ್ನಿ ಇಲ್ಲ ಅಂದರೆ ಒಂಥರ ಕಿಕ್ಕಿರಲ್ಲ. ಸೊ ಹೆಂಗೆ ತಿನ್ಬೇಕಂದ್ರೆ ರುಮಾಲಿ ತೊಗೊಬೇಕು ಫಸ್ಟು. ಆ್ಯಂಡ್ ಈ ಪೀಸ್ ಇದೆಯಲ್ಲ, ಈ ಪೀಸ್ನ ಸ್ವಲ್ಪ ಕಟ್ ಮಾಡಿ ನೋಡಿ, ಒಳಗಡೆ ಒಳ್ಳೆ ಸೊಪ್ಪು ಕೇಪೆಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಮಟನ್ ಜೊತೆ ಒಳ್ಳೆ ಮಸಾಲೆ ಎಲ್ಲ ಹಾಕಿ ಮಾಡಿದ್ದಾರೆ. ಸೊ ಇದನ್ನು ವ್ರಾಪ್ನ ಗ್ರೀನ್ ಚಟ್ನಿ ಜೊತೆ ಸ್ವಲ್ಪ ಎದ್ಕೊಂಡು ಹಿಂಗೆ ತಿಂತಾ ಇದ್ರೆ
ಫಸ್ಟ್ ಬೈಟ್. ಸೂಪರ್, ಮಸ್ಟ್ ಟ್ರೈ ಮಟನ್ ಶೇಕ್. ಇಲ್ಲಿ ಹಮ್ಜಾ ಅಲ್ಲಿ ಬಂದು ಮಟನ್ ಶೇಕ್ ಟ್ರೈ ಮಾಡಿ. ಅದು ಸ್ಪೈಸ್ ಇಷ್ಟಪಡೋರಿಗೆ, ಸ್ಪೈಸಿ ಲವರ್ಸ್ಗೆ ಮಟನ್ ಶೇಕ್ ಹೆವಿ ಖಾರವಾಗಿದೆ, ಕ್ವಾಲಿಟಿ ಆಗಿದೆ. ಮಟನ್ ಶೇಕ್ ಹಂಗೆ ತಿಂದು ನೋಡಿದೆ, ಖಾರವಾಗಿ ಜ್ಯೂಸಿಯಾಗಿ ಸೂಪರ್ ಆಗಿದೆ. ಗ್ರೀನ್ ಚಟ್ನಿ ಎತ್ಕೊಂಡು ತಿನ್ನೋದಕ್ಕೆ ಇನ್ನೂ ಪುದೀನ ಫ್ಲೇವರ್ ಮತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಆ್ಯಡ್ ಆಯಿತು. ಆಹಾ, ಈ ಮಟನ್ ಶೇಕ್ ನೋಡಿ ಏನು ಜ್ಯೂಸಿ ಆಗಿದೆ ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗತ್ತೆ. ಏನೇ ಹೇಳಿ, ಈ ಥರ ಒಳ್ಳೆ ಊಟ ಇದ್ಬಿಟ್ರೆ ಜೀವನ ಒಂಥರ ನೆಮ್ಮದಿ. ಏನಂತೀರ? ಸೊ ಈಗ ಬಿರಿಯಾನಿ ಟೈಮು. ಘಮ ಅಂತ ಇದೆ ಬಿರಿಯಾನಿ. ಫಸ್ಟ್ ಅರ್ಧ ಹಾಕೊಳ್ಳೋಣ. ನೋಡಿ ಹೊಗೆ ನೋಡಿ ಹೆಂಗೆ ಬರ್ತಾ ಇದೆ ಈ ಟೈಮಲ್ಲಿ. 1 ಗಂಟೆ ಅಂತ ಯಾರಾದ್ರು ನಂಬ್ತೀರಾ? 12:45 ಆಗ್ತದೆ. ಈ ಟೈಮಲ್ಲಿ ಈ ಥರ ಬಿಸಿ ಬಿಸಿ ಬಿರಿಯಾನಿ. ಇನ್ನೊಂದು ಪೀಸ್ ಇದೆ, ಈ ಪೀಸ್ನ ಸೈಡಲ್ಲಿ ಇಟ್ಕೊಳ್ಳೋಣ. ನನಗೆ ಬಿರಿಯಾನಿ ಜೊತೆ ದಾಲ್ ಕೊಡ್ತಾರೆ ಇವರು. ಯಾಕೆ ಕೇಳ್ತೀರಾ? ಶೇರ್ವಾ ಇಷ್ಟ ಆಗಲ್ಲ, ದಾಲ್. ಈ ದಾಲ್ನ ಸೈಡ್ಗೆ ಹಾಕ್ಕೊಂಡು ಫಸ್ಟ್ ಹಂಗೆ ತಿನ್ಬೋಣ. ರೈಸ್ ನೋಡಿ ಹೆಂಗೆ ಬಿಡಿ ಬಿಡಿಯಾಗಿ ಬಿಸಿ ಬಿಸಿ ಇವಾಗ ತಾನೇ ತೆಗ್ದಂಗಿದೆ ಪಾತ್ರೆಯಲ್ಲಿ. ಬರೀ ಪ್ಲೇನ್ ರೈಸ್ ತಿನ್ನೋಕ್ಕೆ ಅಷ್ಟು ಫ್ಲೇವರ್ಫುಲ್ ಆಗಿದೆ. ಇವಾಗ ಇನ್ನೂ ಆ್ಯಡ್ ಮಾಡೋಣ ಫ್ಲೇವರು. ಸ್ವಲ್ಪ ದಾಲ್ ಜೊತೆ ಕಲಿಸ್ಕೊಂಡು ಇದು ಮೇನ್ ಐಟಮ್ ಪೀಸ್ನ ಸ್ವಲ್ಪ ಇಟ್ಕೊಂಡು ಹಿಂಗೆ ಕಲಿಸ್ಕೊಂಡು ಸೊ ಅದೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಈ ಥರ ಲೇಟ್ ನೈಟ್ ಬನ್ನಿ, ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಲೇಟ್ ನೈಟಲ್ಲಿ ಈ ಥರ ಬಿಸಿ ಬಿಸಿ ಊಟ, ಟೇಸ್ಟಿ ಊಟ. ವಾವ್, ಇದು ನೋಡಿ, ಇದು ಸ್ಪೆಷಲ್ ಟ್ರೀಟ್ಮೆಂಟು. ಬೈಗನ್ ಶೇರ್ವಾ. ಇದು ಬೈಗನ್ ಶೇರ್ವಾ ಅಂದರೆ ಅದು ನೋಡಿ ಎಷ್ಟು ಬಿಸಿ ಇದೆ. ಬೈಗನ್ ಶೇರ್ವಾ ಅಂದರೆ ಇದು ಬ್ರಿಂಜಾಲ್, ಬದನೆಕಾಯಿನ ಶೇರ್ವಾ. ಅದನ್ನು ಕಲಿಸ್ಕೊಂಡು ಪೀಸ್ ಇಟ್ಕೊಂಡು, ಇದು ಅಲ್ಟಿಮೇಟ್ ಬೈಟು. ದಾಲ್ಗಿಂತ ಇದು ಇಷ್ಟ ಆಗೋಯ್ತು ಇವಾಗ. ಸೂಪರ್ ಆಗಿದೆ. ಬೈಗನ್ ಶೇರ್ವಾ ಬಿರಿಯಾನಿ ಜೊತೆ, ಅದು ಮುಸ್ಲಿಂ ಬಿರಿಯಾನಿ ಸ್ಟೈಲ್ ಮಾಡ್ತಾರಲ್ಲ ಆ ಬಿರಿಯಾನಿ ಜೊತೆ ಬೈಗನ್ ಶೇರ್ವಾ ಹೇಳಿ ಮಾಡಿಸಿ ಜೋಡಿ ಬರ್ತು. ಥ್ಯಾಂಕ್ ಯು ಅಕ್ಕನ. ವಾರಿಸನ ವಾರಿಸ್ ಅವರು ಸಕಾಲ ಮಾಡಿದ್ರು. ಹಾಸ್ಪಿಟಾಲಿಟಿ ಸೂಪರ್ ಆಗಿರುತ್ತೆ. ಬಂದ ಇವ್ರು ನೋಡ್ಕೊಂಡು ಕೇಳಿ ಇವರೇ ಸರ್ವ್ ಮಾಡ್ತಾರೆ. ಥ್ಯಾಂಕ್ ಯು, ವೆಲ್ಕಮ್. ತಿಂದು ಜಸ್ಟ್ ಆಚೆ ಬಂದ ಎಲ್ಲ ಲೈಟ್ಸ್ ಆಫ್. ಅಪ್ಪ, ಶಿವಾಜಿನಗರ ಒಂದು ಕಂಪ್ಲೀಟ್ ಒಂದು ವೈಬೆ. ಇದೆಲ್ಲ ಲೈಫಲ್ಲಿ ಒಂದ್ಸರಿ ಟ್ರೈ ಮಾಡಿ. ಶಿವಾಜಿನಗರ ಲೇಟ್ ನೈಟ್ ಬಂದು ಈ ಥರ ಯಾವುದೋ ಒಂದು ಹೋಟೆಲ್ ನುಗ್ಗಿ ಒಂದು ಒಳ್ಳೆ ಊಟ ಮಾಡಿ ನೆಕ್ಸ್ಟ್ ಲೆವೆಲ್ ಫೀಲ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.